ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಹೌ ಆರ್ ಯು ಗೈಸ್ ಡೂಯಿಂಗ್? ಹೋಪ್ ಯು ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈಗ ಬೆಡ್ ಎಲ್ಲ ಮಾಡಿ ನಾನು ನನ್ನ ನಾರ್ಮಲ್ ಮಾರ್ನಿಂಗ್ ರೂಟೀನ್ ಎಲ್ಲ ಮುಗಿಸಿ ಕೆಳಗಡೆ ದೇವ್ರಿಗೆ ಕೈ ಮುಗ್ದೆಲ್ಲ ಬಂದಾಯಿತು. ಸೊ ತಿಂಡಿ ಇನ್ನೂ ಆ್ಯಕ್ಚುಲಿ ರೆಡಿ ಆಗ್ತಾ ಇದೆ. ಯಾಕಂತ ಅಂದರೆ ಕೆಲಸ ಸ್ವಲ್ಪ ಬರ್ತಾ ಇಲ್ಲ. ಐ ಥಿಂಕ್ ಇಟ್ಸ್ ಬೀನ್ 1 ವೀಕ್. ಸೊ ಅದಕ್ಕೆ ಅಮ್ಮನೇ ಮಾಡ್ತಾ ಇದ್ದಾರೆ. ಮತ್ತು ಇವತ್ತು ಸ್ವಲ್ಪ ಲೇಟಾಗಿ ಎದ್ದಿದ್ದಾರೆ, ಮತ್ತು ಆಚೆಗಡೆ ಸ್ವಲ್ಪ ಚಳಿ ಕೂಡ ಇದೆ. ಸೊ ಅದಕ್ಕೆ ಇರ್ಬೋದು. ಇನ್ನೂ ತಿಂಡಿನ ರೆಡಿ ಮಾಡ್ತಾ ಇದ್ದಾರೆ. ನಾನು ಕೂಡ ಆಲ್ಮೋಸ್ಟ್ 9 o'clockಗೆ ತಿನ್ನೋದು. ಬಿಫೋರ್ ದಟ್ ಅಲ್ಲಿ ಹ್ಯಾವ್ ಸಮ್ ಗ್ರೀನ್ ಟೀ ಮತ್ತು ಸೋಕ್ಡ್ ಆಲ್ಮಂಡ್ಸ್ನ ತಿಂದಿರ್ತೀನಿ. ಸೊ ನನ್ನ ಟೈಮಿಂಗ್ಸ್ ಬಂದು 9 o'clockಗೆ ತಿನ್ನೋದು ನಾನು. ಸೊ ಅದಕ್ಕೆ ಇನ್ನೂ ತಿಂಡಿ ರೆಡಿ ಆಗ್ತಾ ಇದೆ. 9 o'clock 9:30 ಅಷ್ಟರಲ್ಲಿ ಐ ಥಿಂಕ್ ತಿಂಡಿ ರೆಡಿ ಆಗುತ್ತೆ. ಇವತ್ತು ಅಮ್ಮ ಇಡ್ಲಿ ಮತ್ತು ಚಟ್ನಿ ಮಾಡ್ತಾ ಇದ್ದಾರೆ. ಸೊ ಇಡ್ಲಿ ಸ್ವಲ್ಪ ರೆಡಿ ಆಗ್ತಾ ಇದೆ, ಇನ್ನು ಚಟ್ನಿ ಎಲ್ಲ ಮಾಡಿದ್ದಾರೆ. ಅಮ್ಮ ಮತ್ತು ನಮ್ಮ ಅಣ್ಣಂಗೂ ಕೂಡ ಆಫೀಸ್ಗೆ ಬಾಕ್ಸ್ ಎಲ್ಲ ಕಟ್ಟಾಗಿದೆ. ಅದಕ್ಕೆ ಖಾಲಿ ಆಗಿದೆ ಅಂತ ಇನ್ನೊಂದ್ಸಲ ಮಾಡ್ತಾ ಇರ್ಬೇಕೇನೋ ಗೊತ್ತಿಲ್ಲ. ಸೊ ದಟ್ಸ್ ಇಟ್. ಇವತ್ತು ನಾನು ಡೇ ಇನ್ ಮೈ ಲೈಫ್ನ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ದಿಸ್ ಈಸ್ ಹೌ ಮೈ ಮಾರ್ನಿಂಗ್ ವೆಂಟ್ ಟಿಲ್ ನೌ. ಸೊ ಇನ್ನು ಇವತ್ತಿನ ದಿನ ಹೆಂಗೋಗುತ್ತೆ ಅಂತ ನೋಡೋಣ. ನಾನು ತಿಂಡಿ ತಿನ್ನೋಕೆ ಹೋಗೋಕ್ಕಿಂತ ಮುಂಚೆ ನನ್ನ ಸ್ಟಡಿ ಟೇಬಲ್ನ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಹೋಗೋದಾ ಅಂದ್ಕೊಂಡೆ. ಏನಂತ ಅಂದರೆ ನಾನು ಚಿಕ್ಕ ಚಿಕ್ಕ ಓಲೆ ಎಲ್ಲ ಬರುತ್ತೆ ನೋಡಿ, ಅದನ್ನೆಲ್ಲ ಹಾಕೊಂಡೋಗಿ ತೆಗ್ದು ಸ್ಟಡಿ ಟೇಬಲ್ ಮೇಲೆ ಇಟ್ಬಿಡ್ತೀನಿ. ಸೊ ಅದನ್ನ ಎತ್ತಿಕೋಕ್ಕೆ ಸ್ವಲ್ಪ ಮೈ ಭಾರ ನನಗೆ. ಏನಂತ ಅಂದರೆ ಅಲ್ಲಿ ಚಿಕ್ಕದಲ್ವ ಕಾಣಲ್ಲ ಅದೇನು ಅಂತ ಹಂಗೆ ಇಟ್ಬಿಟ್ಟಿರ್ತೀನಿ. ಸೊ ಅದನ್ನೆಲ್ಲ ಕ್ಲೀನ್ ಮಾಡೋದಾ ಅಂತ ಇಲ್ಲಿ ಕ್ಲೀನ್ ಮಾಡಿ ಎತ್ತಿಟ್ಬಿಡ್ತಾ ಇದ್ದೀನಿ. ಮತ್ತು ನನ್ನ ಡ್ರಾಯಿಂಗ್ ಬುಕ್ಕು ಮತ್ತು ಪೇಂಟ್ ಬ್ರಷು, ಪೇಂಟಿಂಗ್ ಬುಕ್ಕು ಎಲ್ಲ ಹಂಗಂಗೆ ಇಟ್ಟಿತ್ತು ಅಲ್ಲಿ. ಸೊ ಅದನ್ನೂ ಕೂಡ ಒಂದು ಪೌಚಲ್ಲಿ ಹಾಕ್ಬಿಟ್ಬಿಡೋದ. ಪೇಂಟಿಂಗ್ ಬ್ರಷು ಮತ್ತು ಡ್ರಾಯಿಂಗ್ ಬುಕ್ಸ್ನೆಲ್ಲ ಕೂಡ ಎತ್ತಿಟ್ಬಿಡೋದ ಅಂತ ಇಲ್ಲಿ ಎತ್ತಿಡ್ತಾ ಇದ್ದೀನಿ. ಮತ್ತು ಹಾಗೆ ಅಮ್ಮ ವಾಶ್ ಆಗಿರೋ ಕ್ಲೋತ್ಸ್ನೂ ಕೂಡ ತಂದುಕೊಟ್ರು. ಮತ್ತು ಅದನ್ನು ಆಮೇಲಿಂದ ಬಂದು ಏನು ಎತ್ತಿಕ್ಕದು ಅಂತ ಒಂದೇ ಸಲ ಎಲ್ಲ ಎತ್ತಿಕ್ಬಿಟ್ಟು ಕೆಳಗಡೆ ತಿಂಡಿ ತಿನ್ನೋಕ್ಕೆ ಅಂತ ಹೋದೆ. ರೂಮ್ನೆಲ್ಲ ಕ್ಲೀನ್ ಮಾಡಿ ನಾನು ಕೆಳಗಡೆ ತಿಂಡಿ ತಿನ್ನೋಕ್ಕೆ ಅಂತ ಬಂದೆ. ಆವಾಗ ತಾನೇ ಅಮ್ಮ ನನಗೆ ಇಡ್ಲಿ ತಟ್ಟೆನ ಎತ್ಕೊಟ್ರು. ಇಡ್ಲಿ ಮಾತ್ರ ಫುಲ್ಲು ಬಿಸಿ ಬಿಸಿಯಾಗಿತ್ತು. ತಟ್ಟೆಯಿಂದ ಎತ್ತಿ ನನ್ನ ಪ್ಲೇಟ್ಗೆ ಹಾಕ್ಕೊಳಕ್ಕೂ ಸಖತ್ ಸುಡ್ತಾಯಿತ್ತು. ಮತ್ತು ಚಟ್ನಿ ಅಂತೂ ಸಖತ್ ಇಷ್ಟ ನನಗೆ, ನಮ್ಮಮ್ಮ ಮಾಡೋ ಚಟ್ನಿ. ನನಗೆ ಕಾಯಿ ಚಟ್ನಿ ಅಷ್ಟೊಂದು ಇಷ್ಟ ಆಗಲ್ಲ, ಬಟ್ ನಮ್ಮಮ್ಮ ಒಂಥರ ಬೇರೆ ಥರ ಚಟ್ನಿ ಮಾಡ್ತಾರೆ, ಅದಂತೂ ಅಮೇಝಿಂಗ್ ಆಗಿರತ್ತೆ. ಸೊ ಈಗ ಟೈಮ್ ಬಂದು ಆಲ್ಮೋಸ್ಟ್ 9:30 ಆಯಿತು. ನಾನು ಈಗ ಆ್ಯಕ್ಚುಲಿ ತಿಂಡಿ ಎಲ್ಲ ತಿನ್ಕೊಂಡು ಬಂದೆ. ಪಾತ್ರೆ ಎಲ್ಲ ಸ್ವಲ್ಪ ಕ್ಲೀನ್ ಅಂದರೆ ತೊಳಿಬೇಕು, ಯಾಕಂದರೆ ಕೆಲ್ಸದವ್ರು ಬಂದಿಲ್ಲ ಅಂತ ಹೇಳಿದ್ನಲ್ಲ. ಸೊ ಪಾತ್ರೆ ಎಲ್ಲ ಹಂಗೆ ಇದೆ, ಅದನ್ನೆಲ್ಲ ತೊಳಿಬೇಕು. ಅಮ್ಮ ಈಗ ಸ್ವಲ್ಪ ಹೊತ್ತು ನೆನೆ ಹಾಕಿದ್ದಾರೆ, ಬಿಕಾಸ್ ಇಡ್ಲಿ ಎಲ್ಲ ಹಂಗೆ ಇರುತ್ತಲ್ಲ. ಸೊ ನೆನೆ ಹಾಕಿದ್ರೆ ಸ್ವಲ್ಪ ಬೇಗ ತೊಳ್ಕೊಳ್ಬೋದು ಅಂತ. ಮತ್ತು ಅಮ್ಮ ಕಸ ಗುಡಿಸಿ ಮನೆ ಒರೆಸ್ತೀನಿ ಅಂತ ಹೇಳಿದ್ರು. ಮತ್ತು ನಾನಿನ್ನೂ ಪೂಜೆ ಮಾಡೋದಿದೆ. ನಾನು ಆಲ್ಮೋಸ್ಟ್ 10 o'clockಗೆಲ್ಲ ನಾನು ಸ್ನಾನ ಮಾಡ್ಕೊಂಡು ಒಂದು 11 ಅಷ್ಟರಲ್ಲೆಲ್ಲ ಪೂಜೆ ಮುಗಿದೋಗ್ಬಿಡುತ್ತೆ ನಮ್ಮ ಮನೆಯಲ್ಲಿ. ಬಟ್ ಇವತ್ತು ಸ್ವಲ್ಪ ಲೇಟ್ ಆಗ್ಬೋದು, ಬಿಕಾಸ್ ದಿನ ಲೇಟಾಗಿ ಸ್ಟಾರ್ಟ್ ಮಾಡಿದ್ರೆ ಅಫ್ಕೋರ್ಸ್ ಎಲ್ಲನೂ ಸ್ವಲ್ಪ ಲೇಟಾಗೇ ಆಗುತ್ತೆ. ಹಾಗೆ ಇವತ್ತು ಸ್ವಲ್ಪ ಲೇಟ್ ಆಗುತ್ತೆ, ತುಂಬ ಏನೂ ಜಾಸ್ತಿ ಲೇಟ್ ಆಗಲ್ಲ. ಬಟ್ ಪಾತ್ರೆನೂ ಸ್ವಲ್ಪ ಜಾಸ್ತಿ ಏನಿಲ್ಲ. ನೆನ್ನೆನೇ ಡೌಟ್ ಬಂದಿದ್ದರಿಂದ ನಾವು ನೆನ್ನೆನೇ ಕೂಡ ಸ್ವಲ್ಪ ತೊಳ್ಕೊಂಬಿಟ್ಟಿದ್ವಿ, ರಾತ್ರಿ ಎಲ್ಲ ಊಟ ತಿಂದಿದ್ದೆಲ್ಲ. ಇವಾಗ ಬರೀ ಬೆಳಗ್ಗೆ ತಿಂಡಿ ಮಾಡಿದ್ದು ತಿಂಡಿನ ತಿಂದಿದ್ದ ತಟ್ಟೆ ಎಲ್ಲ ಹಂಗೆ ಇರುತ್ತೆ. ಸೊ ಅದನ್ನು ಮಾತ್ರ ತೊಳ್ಕೊಳ್ಬೇಕು. ಸೊ ಈಗ ತಾನೇ ನಾನು ದೇವ್ರ ಪೂಜೆ ಎಲ್ಲ ಮಾಡಿ ರೂಮಿಗೆ ಬಂದೆ. ಅಮ್ಮ ಆ್ಯಕ್ಚುಲಿ ಈಗ ತಾನೇ ನನ್ನ ರೂಮ್ನ ಒರೆಸ್ತಾಯಿದ್ರು. ಸೊ ಅವರು ಒರೆಸ್ಬಿಟ್ಟು ಹೋದರು. ಹಾಗೆ ಬರ್ತಾ
ಸ್ನ್ಯಾಕ್ಸ್ನ ತೊಗೊಂಡು ಬಂದೆ, ಕಾರ್ನ್‌ಫ್ಲೇಕ್ಸ್. ನನಗೇನಾದರೂ ಹೊಟ್ಟೆ ಹಸ್ದಾಗ ಈ ಥರ ತಿಂತೀನಿ. ಲೈಕ್ ಇಟ್ಸ್ ಬೆಟರ್ ಟು ಹ್ಯಾವ್ ಸಮಥಿಂಗ್ ಹೆಲ್ತಿ ದ್ಯಾನ್ ಹ್ಯಾವಿಂಗ್ ಸಮಥಿಂಗ್ ಜಂಕ್ ವಿಚ್ ಇಸ್ ನಾಟ್ ಗುಡ್ ಫಾರ್ ಹೆಲ್ತ್. ಸೊ ಅದಕ್ಕೆ ನಾನು ಸ್ವಲ್ಪ ವೆಯ್ಟ್ ಲಾಸ್ ಜರ್ನಿಯಲ್ಲಿದ್ದೀನಿ. ಅದಕ್ಕೆ ಐ ಚೂಸ್ ಸಚ್ ಕೈಂಡ್ ಆಫ್ ಸ್ನ್ಯಾಕ್ಸ್ ವೆನ್ ಐ ಆಮ್ ಹಂಗ್ರಿ. ನಾನು ಕಾರ್ನ್‌ಫ್ಲೇಕ್ಸ್ ತಿಂತಾಯಿದ್ದೀನಿ. ಮಧ್ಯಾಹ್ನಕ್ಕೆ ಊಟ ಅಮ್ಮ ಇಡ್ಲಿನೇ ಇಟ್ಟಿದ್ದೀನಿ ಅಂತ ಅಂದರು, ಸೊ ಜಾಸ್ತಿ ಮಾಡಿದರು ಅಂತ. ಸೊ ಮಧ್ಯಾಹ್ನಕ್ಕೆ ಇಡ್ಲಿ ಮತ್ತು ಚಟ್ನಿನೇ ತಿಂತೀನಿ. ಆಮೇಲಿಂದ ನಾರ್ಮಲ್ ನನ್ನ ರೂಟೀನ್ ವರ್ಕೌಟ್ ಇರತ್ತೆ. ಸೊ ಈಗ ತಾನೇ ನಾನು ಊಟ ಎಲ್ಲ ಮಾಡ್ಕೊಂಡು ಬಂದೆ. ನನ್ನ ಟೈಮ್ ಬಂದು ಈಗ 1:30 ಆಗ್ತಾ ಬಂತು ಅನಿಸುತ್ತೆ. ಇವತ್ತು ಸ್ವಲ್ಪ ಲೇಟಾಗೆ ಊಟ ಮಾಡಿದೆ. ನಾನು 1:00 ಕರೆಕ್ಟಾಗಿ ಶಾರ್ಪ್ 1:00 ಊಟಕ್ಕೆ ಹೋಗ್ಬಿಡ್ತೀನಿ ಕೆಳಗಡೆ. ಬಿಕಾಸ್ ನಾನು 3:30 ಹಂಗೆ ವರ್ಕೌಟ್ನ ಸ್ಟಾರ್ಟ್ ಮಾಡ್ತೀನಿ. ಸ್ವಲ್ಪ ಡೈಜೆಷನ್ ಆಗುತ್ತೆ ಅನ್ನೋ ಕಾರಣಕ್ಕೆ ಇಷ್ಟು ಬೇಗ ಊಟ ಮಾಡ್ತೀನಿ ನಾನು. ಮತ್ತು ರಾತ್ರಿಗೆ ನಾನು ಊಟ ಏನೂ ತಿನ್ನೋಕ್ಕೆ ಹೋಗಲ್ಲ, ಬಿಕಾಸ್ ಐ ಈಟ್ ಓನ್ಲಿ 2 ಟೈಮ್ಸ್ ಅ ಡೇ. ಸೊ ರಾತ್ರಿ ಏನಾದರೂ ಲೈಕ್ ಹಂಗೆ ಕಾರ್ನ್‌ಫ್ಲೇಕ್ಸು ಅಥವಾ ಏನಾದರೂ ಸ್ನ್ಯಾಕ್ಸ್, ಹೆಲ್ತಿ ಸ್ನ್ಯಾಕ್ಸ್ ಥರ ಮಾಡ್ಕೊಂಡು ತಿಂತೀನಿ. ಇಲ್ಲಾಂದರೆ ಹಾಲು ಕುಡಿತೀನಿ. ದಟ್ಸ್ ಇಟ್. ಇಲ್ಲಾಂದರೆ ಫ್ರೂಟ್ಸ್, ಡೈಲಿ ಒಂದೊಂದು ಫ್ರೂಟ್ ಅಂತೂ ತಿಂದೇ ತಿಂತೀನಿ. ಅಟ್ಲೀಸ್ಟ್ ಬಾಳೆನಾದರೂ ತಿಂತೀನಿ. ದಟ್ಸ್ ಹೌ ಮೈ ಡಯಟ್ ಗೋಸ್. ನಾನು ತುಂಬ ಎಕ್ಸ್ಟ್ರೀಮ್ ಡಯಟ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಯಾಕಂದರೆ ನನಗೆ ಅದು ಲೈಕ್ ಐ ಡೋಂಟ್ ಲೈಕ್ ಸಚ್ ಕೈಂಡ್ ಆಫ್ ಡಯಟ್ಸ್ ವೇರ್ ಐ ವಿಲ್ ಸ್ಟಾಪ್ ಮೈ ಸೆಲ್ಫ್ ಫ್ರಮ್ ಈಟಿಂಗ್. ಸೊ ಆ ಥರ ಎಲ್ಲ ಡಯಟ್ ಮಾಡೋಕ್ಕೆ ಹೋಗಲ್ಲ. ಏನಾದರೂ ಸ್ವಲ್ಪ ಹೆಲ್ತಿ ವರ್ಷನ್ ಥರ ಡಯಟ್ನ ಟ್ರೈ ಮಾಡ್ತೀನಿ ನಾನು. ಸಂಡೇ, ಸ್ಯಾಟರ್ಡೆ ಅಥವಾ ಏನಾದರೂ ನಾನ್ ವೆಜ್ ಮಾಡೋಕ್ಕಂತೇನಾದರೂ ಹೋದಾಗ ಲೈಕ್ ಸ್ವಲ್ಪ ಜಾಸ್ತಿನೇ ತಿಂದ್ಬಿಡ್ತೀನಿ. ಮನೇಲಿ ಜಾಸ್ತಿ ನಾನ್ ವೆಜ್ ಎಲ್ಲ ಮಾಡೋಕ್ಕೆ ಹೋಗಲ್ಲ. ಸಂಡೇಸ್ ಮಾತ್ರನೇ ಮಾಡೋದು ನಮ್ಮ ಮನೇಲಿ. ಸೊ ಅವತ್ತೊಂದು ದಿವಸ ಮಾತ್ರ ಸ್ವಲ್ಪ ಜಾಸ್ತಿ ತಿಂದ್ಬಿಡ್ತೀನಿ. ಮತ್ತು ಸ್ಯಾಟರ್ಡೆ, ಸಂಡೇಸು ನಾನು ವರ್ಕೌಟ್ ಮಾಡಲ್ಲ. ಅವತ್ತೇನೋ ನಂಗೆ ಗೊತ್ತಿಲ್ಲ, ಸ್ವಲ್ಪ ಲೇಝಿ ಆಗಿಬಿಡ್ತೀನಿ ನಾನು. ಜಸ್ಟ್ ವೀಕೆಂಡ್ಸಲ್ಲಿ ಮಾತ್ರನೇ ಎಕ್ಸಸೈಸ್ ಮಾಡಲ್ಲ ನಾನು. ಐ ಟ್ರೈ ಟು ಡೂ ಸಮ್ ಸ್ಟ್ರೆಚಸ್ ಅಥವಾ ಯೋಗ ಥರ ಏನಾದರೂ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಕ್ಸ್ಟ್ರೀಮ್ ವರ್ಕೌಟ್ ಎಲ್ಲ ನಾನು ಮಾಡೋಕ್ಕೆ ಹೋಗಲ್ಲ. ಅದರ್ ಡೇಸ್ ನಾನು ನಾರ್ಮಲಾಗಿ ವರ್ಕೌಟ್ ಮಾಡ್ತೀನಿ. ತಾನೇ ನಾನು ನನ್ನ ವರ್ಕೌಟ್ ಔಟ್ಫಿಟ್ಗೆ ಚೇಂಜ್ ಆದೆ. ಸೊ ಆಲ್ಮೋಸ್ಟ್ 3:00 ಆಯಿತು ಈಗ. ನಾವು ಐ ಆಮ್ ಗೋನಾ ಸ್ಟಾರ್ಟ್ ಮೈ ವರ್ಕೌಟ್. ಹಲೋ ಅಗೇನ್. ಈಗ ನಾನು ವರ್ಕೌಟ್ ಎಲ್ಲ ಮಾಡಿ ಆ್ಯಕ್ಚುಲಿ ಸ್ವಲ್ಪ ಹೊತ್ತು ರೆಸ್ಟ್ ತೊಗೊಂಡು ಫ್ರೆಶ್ ಅಪ್ ಎಲ್ಲ ಆಗಿ ನಾನು ಮ್ಯಾಂಗೋಸ್ ಮತ್ತು ಒಂದು ಬಾದಾಮ್ ಒಬ್ಬಟ್ಟಿತ್ತು, ಬಾದಾಮಿದು ನೆನೆ ತಂದಿದ್ದು. ಸೊ ಅದನ್ನೆಲ್ಲ ತಿಂದೆ. ಮತ್ತು ನಾನು ಹಾಳೇನು ಕುಡಿಲಿಲ್ಲ, ಬಿಕಾಸ್ ಇದನ್ನೇ ತಿನ್ನಲ್ಲ ಅಂತ ನಾನು ಸುಮ್ಮನಾದೆ. ಆಮೇಲಿಂದ ಮತ್ತು ಹಾಲು ಬೇರೆ ಕಡಿಮೆ ಇದೆ ಅಂತ ಅಂದರು. ಅಮ್ಮ ಕಾಫಿ ಕುಡಿತಾರೆ ಡೈಲಿ. ಸೊ ಅದಕ್ಕೆ ಅವ್ರು ಕುಡಿಲಿ ಅಂತ ನಾನು ಸುಮ್ಮನಾದೆ. ಹೆಂಗಿದ್ರು ಮ್ಯಾಂಗೋ ಮತ್ತು ಒಬ್ಬಟ್ಟು ತಿಂದಿದ್ದೀನಿ ಅಲ್ವಾ ಅಂತ. ಸೊ ಇದೇ ನನ್ನ ಊಟ ಮತ್ತು ಸ್ನ್ಯಾಕ್ಸ್ ಎರಡೂ. ಮತ್ತು ಇವತ್ತೇನು ಜಾಸ್ತಿ ನನಗೇನು ಹಶ್ವಾಗ್ತಾಯಿಲ್ಲ, ಏನಾದರೂ ತಿನ್ನಲೇಬೇಕು ಅಂತ. ದಟ್ಸ್ ಇಟ್ ಫಾರ್ ಮೈ ಡೇ. ಆಮೇಲಿಂದ ಏನಿಲ್ಲ, ನಾನೊಂದು 10:00 ಮನಿಕೊಂಡ್ಬಿಡ್ತೀನಿ. ಬಿಕಾಸ್ ಮಧ್ಯಾಹ್ನ ಹೆಂಗಿದ್ರು ಮನಿಕೊಂಡಿರಲ್ಲ ಮತ್ತು ಸುಸ್ತಾಗ್ತಾ ಇರುತ್ತೆ. 10 ಗಂಟೆ ಅಲ್ಲ 9:30ಗೆ ನನಗೆ ಸ್ವಲ್ಪ ನಿದ್ದೆ ಬರ್ತಾ ಇರೋಂಗಾಗುತ್ತೆ. ಸೊ 10:30ವರೆಗೂ ತಳ್ತೀನಿ ನಾನು. ಬಿಕಾಸ್ 9 ಗಂಟೆ ನಾನು ಬೇಗ ಮನಿಕೊಂಡ್ಬಿಟ್ರೆ ನನಗೆ ಬೇಗ ಎಚ್ಚರಿಕೆ ಆಗೋಗ್ಬಿಡುತ್ತೆ ಅಂತ. ಸೊ 10:30 ಅಷ್ಟರಲ್ಲಿ ನಾನು ಮನಿಕೊಂಡ್ಬಿಡ್ತೀನಿ. ಇಷ್ಟೇ ನನ್ನ ಡೇ ಇನ್ ಮೈ ಲೈಫ್ ವ್ಲಾಗ್. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡೋದನ್ನ ಮರಿಬೇಡಿ. ಮತ್ತು ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಕೂಡ ಮಾಡೋದನ್ನ ಮರಿಬೇಡಿ. ಸೊ ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್. ಬಾಯ್.